ಹೇಳಿ ಹಾಕಿದ್ರೆ ಮುಖಾಸೆ ಸ್ಪಷ್ಟ ಆಗ್ತದೆ. ಈಗ ಗೊತ್ತದ ಅಲ್ಲಿ ಎಲ್ಲ ಲೋಕಲ್ ಜನರಿಗೆ ಅವು ಯಾರ ಏನು ಎತ್ತ ಅಂತೇಳಿ ಅಂದಾಗ ಅವನು ಏನು ಹೇಳ್ತಾ ಇದ್ದಾನ ಅದು ಪೂರ್ತಿ ತನಿಖೆ ಆಗುವವರೆಗಾದರೂ ಮೌನ ಇದ್ಕೊಂಡು ಕೆಲಸ ಮಾಡಿಸ್ಬೇಕಾಗ್ಯದ. ಅದು ಎಲ್ಲರ ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ. ಅಲ್ಲಿ ಧರ್ಮಸ್ಥಳದ ಜನಸಾಮಾನ್ಯರ ಸಹಿತ ಬೇಸತ್ತು ಹೋಗಿದ್ದಾರೆ ಸಲುವಾಗಿ ಅವ್ರಿಗೂ ಅದು ಬೇಕಾಗ್ಯದ. ಒಟ್ಟಿನಲ್ಲೇ ಈ ಸತ್ಯ ಹೊರಗೆ ಬರಬೇಕಾಗ್ಯದ. ಇದರಿಂದ ಸತ್ಯ ಹೊರಗೆ ಬರೋದ್ರಿಂದ ಪವಿತ್ರತೆ ಹಾಳಾಗೋದ್ರಿಂದ ಇನ್ನಷ್ಟು ಅಲ್ಲಿದ್ದಂಥ ದುಷ್ಟಕೂಟಗಳು ಅಧರ್ಮೀಯರು ಹೊರಗೆ ಬರೋದ್ರಿಂದಾಗಿ ಇನ್ನಷ್ಟು ಧರ್ಮಸ್ಥಳದ ಬಗ್ಗೆ ಅಲ್ಲಿದ್ದಂಥ ಈ ಕೆಟ್ಟ ವಸ್ತುಗಳು, ಕೆಟ್ಟ ಹುಳುಗಳು ಹೊರಗೆ ಬಂದಪ್ಪ ಅಂತಂದ್ರೆ, ಅಸತ್ಯವಂತ ಹೊರಗೆ ಬಂದರೆ, ಅಧರ್ಮೀಯರು ಹೊರಗೆ ಬಂದ್ರೆ ಧರ್ಮಸ್ಥಳಕ್ಕೆ ಇನ್ನೂ ಪವಿತ್ರತೆ ಹೆಚ್ಚಾಗ್ತದೆ. ಯಾರಿಂದನೂ ಧರ್ಮಸ್ಥಳ ನಾಶ ಆಗೋದಿಲ್ಲ, ಯಾರೋ ಹೊಗಳಿದಾರೆ ಅಷ್ಟಕ್ಕೂ ಹೋಗೋದಿಲ್ಲ. ಈಗ BJPಗರೆಲ್ಲ ಮಾತಾಡ್ತಾ ಇದ್ದಾರೆ ತಾವೇನೋ ದೈವಿ ಭಕ್ತರು ಹಾಗೆ ಹೇಗೆ ಅಂತೇಳಿ. ಇವನ್ ಕಾಂಗ್ರೆಸ್ಸಲ್ಲೂ ಮಾತಾಡ್ತಿದ್ದಾರೆ, JDSನಲ್ಲೂ ಮಾತಾಡ್ತಿದ್ದಾರೆ. ಇವ್ರು ಹೋಗೋದ್ರಿಂದ ಭಕ್ತಿ ಹೆಚ್ಚಾಗ್ಯದನ? ಈ ವಿರೋಧ ಪಕ್ಷದ ನಾಯಕರು, ಮಿನಿಸ್ಟರ್ಸ್ ಎಲ್ಲ ಹೋಗೋದ್ರಿಂದ ಹೆಚ್ಚಾಗ್ಯದನ? ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ನಮ್ಮ ವೀರೇಂದ್ರ ಹೆಗಡೆ ಅವರು ಹೋಗಿ ನಮಸ್ಕಾರ ಮಾಡಿ ಬಂದಿದ್ದಕ್ಕೆ ಸಂಸ್ಥಾನದ್ದು ಅಥವಾ ನಮ್ಮ ಧರ್ಮಸ್ಥಳದ ಹೆಸರು ದೊಡ್ಡದಾಗೇನ? ಇಲ್ಲ. ಜನಸಾಮಾನ್ಯರ ನಂಬಿಕೆ ಅದ ಅಲ್ಲಿ. ಇಲ್ಲಿ ನಾವು ನಡ್ಕೊಂಡ್ರೆ ಒಳ್ಳೇದಾಗ್ತದಪ್ಪ ಅನ್ನೋಂಥ ಭರವಸೆ ಅದ. ಅದಕ್ಕೆ ಜನಸಾಮಾನ್ಯರು ಹೋಗ್ತಾ ಇದ್ದಾರೆ. ಯಾರೋ ಒಬ್ಬ ಸಿದ್ದರಾಮಯ್ಯರನ್ನ, ಯಾರೋ ಒಬ್ಬರು ಅಶೋಕ್ ಅವ್ರನ್ನ, ಯಾರೋ ಒಬ್ಬರು DK ಶಿವಕುಮಾರ್ ಅವ್ರನ್ನ, ಯಾರೋ ಒಬ್ಬರು ಪ್ರಧಾನಿ ಮೋದಿ ಅವ್ರನ್ನ, ಯಾರೋ ಒಬ್ರು ಇನ್ನೊಬ್ರು ಯಾರು ನೋಡ್ಕೊಂಡು ಅಲ್ಲಿ ಹೋಗ್ತಾ ಇರೋದಿಲ್ಲ. ಜನರ ಸಿಂಪತಿಗಳ ಸಲುವಾಗಿ, ರಾಜಕೀಯ ಲಾಭ ಮಾಡೋಗಳ ಸಲುವಾಗಿ ರಾಜಕಾರಣಿಗಳು ಹೋಗ್ತಾ ಇರ್ತಾರಲ್ಲ. ಇಷ್ಟೆಲ್ಲ ಮಾಡ್ತಾ ಇರೋದು ಜನಸಾಮಾನ್ಯರಿಂದ ವೋಟ್ ಮಾಡೋ ಸಲುವಾಗಿ, ವೋಟ್ ಪಡ್ಕೊಳ್ಳೋ ಸಲುವಾಗಿ ಧರ್ಮವನ್ನು ಉಪಯೋಗ ಮಾಡ್ಕೊಳ್ಳೋಂಥ ಜನ ಇವರಾಗಿದ್ದಾರೆ. ಸುಳ್ಳಿನಲ್ಲಿ ಇದ್ರಲ್ಲಿ ಜಾತಿ ಮೇಲೆ ಮತ ಕೇಳ್ತಾರೆ, ಹಣದ ಮೇಲೆ ಮತ ಕೇಳ್ತಾರೆ, ಧರ್ಮಗಳ ನೆಗೆಟಿವ್ ಮತಗಳನ್ನು ಕೇಳ್ತಾರೆ. ಒಟ್ಟಿನಲ್ಲಿ ಇಡೀ ರಾಜಕಾರಣ ಮಾಡ್ಕೊಂಡು ತಮ್ಮ ಲಾಭ ಮಾಡ್ಕೊಳ್ತ ಈ ಒಂದು ವಿಷವರ್ತೂಲ ಏನದಲ್ಲ, ಆ ವಿಷವರ್ತೂಲದ ಅಂಗಗಳಿವರೆಲ್ಲ ಪಾರ್ಟಿ JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾರು ಇವ್ರು ತಾವು ಸ್ವತಃ ಮಾಡಿದ್ದಲ್ಲ. ಜನಸಾಮಾನ್ಯರು ಅಲ್ಲೇ ಬೆನ್ನು ಹತ್ತಿದಾಗ ಇಡೀ ಅಡ್ವೊಕೇಟ್ಸ್ ವಕೀಲರೆಲ್ಲ ಹಿಂಟಾಗಿ ಬೆನ್ನು ಹತ್ತಿದ್ರು. ಧನಂಜಯ ಅವರಾಗಿರ್ಬೋದು, ಅದ್ರ ಜೊತೆಗೆ ಮಟ್ಟೆನವರಾಗಿರ್ಬೋದು, ಜಗದೀಶ್ ಅವರಾಗಿರ್ಬೋದು, ಧನಂಜಯ ಅವರಂತೆ ಅನಾಮಿಗಂತಂದು ಅವ್ರು ಬೆನ್ನು ಹತ್ತಿ ಇವತ್ತು ಸಹಿತ ಎಲ್ಲ ವಕೀಲರು ಬೆನ್ನು ಹತ್ತಿದ್ದಾರಲ್ಲೇ. ಅವ್ರು ಹುಡುಗಿ ತೆಗೆದಾರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತೇಳಿ. ಅದಕ್ಕಾಗಿ ಆ ದಿಶೆಯಲ್ಲಿ ಈ ಏನು ತನಿಖೆ